ಚಿನ್ನು ಚಿನ್ನು ಮರಿ ಚಿನ್ನು ಮರಿ ನಿಂದರು ನನ್ನ ಚಿನ್ನು ಮರಿ. ಇವ ಡುಮ್ಮ ಬಂದ ನಿಂದ್ರ ಎದಕ್ಕೆ ಬಂದ ಏನ ಮತ್ತೆ ಮನಿತನ ಬಂದ ಅಂತೀನಿ. ನೀನು ಇಲ್ಲಿಗೆ ಬಂದಿಯಲ್ಲ ಇಟ್ಟು ದೂರ ಯಾಕ? ಚಿನ್ನು ಮರಿ ನೀನ್ ನೋಡ್ದೆ ನಾನು ಹೆಂಗಿರ್ಲೆ ಚಿನ್ನು ಮರಿ, ಅದ್ರ ಸಂಬಂಧ ಅಷ್ಟು ದೂರಿಂದ ಇಲ್ಲಿಗೆ ಬಂದೀನಿ. ನಾ ಮನ್ಯಾಗ ಒಂದು ಗಳಿಗೆನೂ ನಿಂದ್ರಕ ಆಗತ್ತಿಲ್ಲ ನನ್ನ ಚಿನ್ನು ಮರಿ. ಅದ್ರ ಸಂಬಂಧ ನೀನು ಹುಡುಕೊಂಡು ಬಂದೆ. ಅಲ್ಲಿ ಹೊಂಟಿದ್ನೇ ನೀನು ಕಂಡೆ, ಅದಕ್ಕೆ ಬಂದ್ಬಿಟ್ಟು ನೋಡು. ಹಾಂ ಚಿನ್ನು ಮರಿ, ಎಲ್ಲಿಕರ ಹೋಗೋಣ? ಮತ್ತ ಮನೆ ಹೋಗೋಣ ಅಂತಂದಿ ಸುಮ್ಮನೆ ರೊಕ್ಕೆಲ್ಲ ನಮ್ಮ ತಂಗಿ ಕೈ ಕೊಟ್ಟಿನಿ ಅಂತ ಹೇಳಿದಲ್ಲ, ಈ ರೊಕ್ಕ ಇಸ್ಕೊಂಡೇನು? ಚಿನ್ನು ಮರಿ ನೀ ರೊಕ್ಕದ ಯಾಕೆ ಚಿಂತೆ ಮಾಡ್ತಿ ಹೇಳು? ಮೊದ್ಲು ಹೋಗೋಣ ನಡಿ, ನಿನಗೇನು ಬೇಕಲ್ಲ ನಾ ಎಲ್ಲ ಕೊಡಿಸ್ತೀನಿ ಅಂತ. ನಡಿ ಹೋಗೋಣ. ಮತ್ತ ನಾನು ನಿನಗೆ ಹೇಳಿನಲ್ಲ, ಕಾಲನ್ ಚೈನ ಮತ್ತೆ ರೇಷ್ಮೆ ಸೀರೆ ಮಸಾಲೆ ದ್ವಾಸಿ ಎಲ್ಲ ಕೊಡಿಸ್ಬೇಕ. ಅಷ್ಟ ಕೊಡಿಸ್ತೀನಿ ನಡಿ. ನಿನ್ನಕ್ಕಿಂತ ಏನು ಹೆಚ್ಚಿಂದೈತೆ ನನಗೆ ರೊಕ್ಕ. ಹಾಂ ನಡಿ. ಏನ್ರಿ ಗೌಡ್ರ, ಸ್ವಲ್ಪ ದಾರಿ ಬಿಟ್ಟು ನಿಂದಿರ್ತೀರೇನ? ಹಾಂ ನೀವು ಇಬ್ರು ಹಿಂದಗಡೆ ಮಾತಾಡ್ರಿ, ಆ ಕಡೆ ದೂರತ್ ನಿಂತು ಎಲ್ಲಿಗೆ ಹೊಂಟಿರಂತೀರಿ? ಮಲಿಕನ್ ಕರ್ಕೊಂಡು ಹೋಗ್ಬೇರಿ. ಹಾಂ ಸ್ವಲ್ಪ ದಾರಿ ಬಿಟ್ಟು ನಿಂದ್ರಿ. ಹಾಂ ಎಲ್ಲಿಗಾರ ಹೋಗ್ತಿರ್ತೀವಿ, ನೀ ಏನು ಹೇಳೋ ಅವಶ್ಯಕತೆ ಇಲ್ಲ, ಹೋಗು. ಹಾಂ ನಿಂದೇನು ಕೆಲಸ ಐತಿ ಅದನ್ನು ಮಾಡಿ ಹೋಗು. ಏನು ಮಂದಿ ನೋಡಿ ಹೊಟ್ಟೆ ಕಿಚ್ಚು ಬೀಳಬಾರ್ದಪ್ಪ. ನಾನು ಮಲ್ಲಿಕನ್ ಜೊತೆ ಈಗಲ್ಲ ಮೊದಲಿಂದನ ಪೆರೆಂಟಿಪಿಕ್ ಐತಿ ನಮ್ಗೆ ಇಬ್ಬರದು. ನಿನಗೇನು ಗೊತ್ತದು? ಯಪ್ಪ ಗೌಡ್ರ, ನಾನು ನಿಮಗೆ ಹಂಗೆ ಹೇಳಿಲ್ಲ ಹೋಗ್ಬೇಡ್ರಿ ಬಿಡಬೇಡ್ರಿ ಅಂತ ನಾನೇನು ಹೇಳಿಲ್ಲ. ಸ್ವಲ್ಪ ದಾರಿ ಬಿಟ್ಟು ನಿಂದ್ರಿ ಅಂತ ಹೇಳಿ. ನನಗೆ ಯಾಕೆ ಹೊಟ್ಟೆ ಕಿಚ್ಚು ಆಕಿ ನೀನು ಕರ್ಕೊಂಡು ಹೋದ? ಹಾಂ ಏನು ಮಾತಾಡ್ತೀರಿ? ನೋಡ್ದೆ ಚಿನ್ನು ಮರಿ, ನಾನು ನಿನ್ನ ಜೊತೆ ಮಾತಾಡೋದಕ್ಕೆ ಎಷ್ಟು ಹೊಟ್ಟೆ ಕಿಚ್ಚು ಬಿಡಾಕತ್ತ ನಾವು ಬೋಣೆತ್ತೇವ. ಅವನಿಗೆ ನಿನ್ನಂಥ ಹುಡುಗಿ ಯಾರು ಸಿಕ್ಕಿಲ್ಲಲ್ಲ, ಅದ್ರ ಸಂಬಂಧ ನೋಡು. ನಂದು ಅದೃಷ್ಟ ನೋಡು ನೀ ಸಿಕ್ಕಿದ್ದು. ಬಾ ಹೋಗುನ್ ಬಾ, ಈ ಸದ್ ಬಸ್ ಬರುತ್ತಾ? ಹೋಗೋಣಂತ. ಬರ್ತೀ ಇಲ್ಲ ಮತ್ತೆ? ಹೋಗೋಣ. ಅದೇನದು ಚಿನ್ನು ಮರಿ ಅಂತೇಳಿ ಅದು ಒಂದು ಧಾರಾವಾಹಿ ಬರ್ತೈತಲ್ಲ, ಅವ್ನು ಹಿಂದಿ ಕರಿತಿರ್ತಾನಲ್ಲ ಅವ, ಚಿನ್ನು ಮರಿ ಅಂತ. ಹಂಗೆ ಕರಿಬೇಡ, ನನಗೆ ಅದು ಎಲ್ಲ ಇಷ್ಟ ಆಗಲ್ಲ. ಚಂದಾಗ ಮಲ್ಲಿಕ ಅಂತೇಳಿ ಕರಿ. ಹೌದು, ಆ ಧಾರಾವಾಹಿ ನೋಡಿನೇ ನಿನಗೆ ನಾನು ಚಿನ್ನು ಮರಿ ಅನ್ಬೇಕಂತಂದು ಆಸೆ ಆಗೈತಿ. ಅಯ್ಯ ನಾ ಪ್ರೀತಿಯಿಂದ ಕರಿತೀನಿ, ನೀ ನೋಡಿದ್ರ ಅನ್ಬೇಡಂತೀಯಲ್ಲ ನನ್ನ ಚಿನ್ನು ಮರಿ. ಬಾ ಬಾ ಹೋಗೋಣ, ಬಾ ಹೊತ್ತಾಗತ್ತೀನಿ. ಮತ್ತು ಬಸ್ಸು ಹೋತಂದ್ರೆ ಮತ್ತೆ ಅದು ಸಿಗಂಗಿಲ್ಲ. ಬಾ ಹೋಗೋನು. ಮತ್ತ್ಯಾಕೆ ನಿಂತ ನನ್ನ ಚಿನ್ನು ಮರಿ? ಅಲ್ಲಿ ಹೋಗಿಂದ ಏನು ಕೊಡ್ಸಂಗಿಲ್ಲ ಅಂತ ಅನ್ಬಾರ್ದ. ಮತ್ತೆ ನಾ ಏನೇನು ಕೇಳ್ತೀನಿ ಎಲ್ಲ ಕೊಡಿಸ್ಬೇಕು ಅಂದ್ರೆ ನಾ ಬಸ್ ಹತ್ತೀನಿ. ಆಯ್ತು ನನ್ನ ಚಿನ್ನು ಮರಿ, ನಡೆದ್ರ ನಡೀನಿ ಮೊದಲು. ಇನ್ನೂ ಬರ್ತಾ ಇಲ್ಲಲ್ಲ? ಹಾಂ ಎಷ್ಟೊತ್ತಾಯ್ತು ನಾನು ಇಲ್ಲಿ ಕಾಯ್ತಿದ್ದೀನಿ. ಒಂದು ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ಲಪ್ಪ ಜನರಿಗೆ. ಹೇಳಿ ನೀನು ಜಲ್ದಿ ಬಾ ಅಂತಂದು ಫೋನ್ ಮಾಡಿ, ಆದರೂ ಇನ್ನೂ ಬಂದಿಲ್ಲ ನೋಡು. ಇಲ್ಲಿ ಯಾರು ನೋಡಿದ್ರು ಅಂದ್ರೆ ಏನು ಗತಿ? ಹಾಂ ಅದ್ರಾಗ ಇಲ್ಲಿ ಹಿಂದ್ಗಡೆ ಬಂದು ನಿಂದರು, ಅಲ್ಲಿ ನಿಂದರು, ಇಲ್ಲಿ ನಿಂದ್ರು ಅಂತ ಹೇಳ್ತಾರ. ಇಲ್ಲಿ ನೋಡಿದ್ರ ರಜಾ ಅಪ್ಪ ಭಗವಂತ, ಹೆಂಗಾರಾಗಲಿ ಜಲ್ದಿ ಬಂದ್ರೆ ಸಾಕೈತಿ. ನಾನು ಎಷ್ಟೊತ್ತಾಯ್ತು ಇಲ್ಲಿ ನಿಂತು ನಿಮಗೆ ಫೋನ್ ಮಾಡಿ ಏನೇನಿಲ್ಲ ಜಲ್ದಿ ಬರ್ರಿ ಅಂತಂದು. ಹಾಂ ಆಯ್ತು, ಏನೋ ಬಂದ್ರಲ್ಲ. ಹೆಂಗದ್ರಿ? ಆರಾಮಿದ್ರಿ? ಹ್ಞೂ ರೀ ಸರ್, ಆರಾಮದೀನ್ರಿ. ಏನ್ರಿ ಬಾ ಅಂತ ಹೇಳಿದ್ರಿ, ನನಗೆ ಕೆಲಸ ಭಾಳ ಇದ್ದು ರೀ, ಹಂಗಾಗಿ ಬರಕ್ಕೆ ಆಗಲಿಲ್ಲ ಜಲ್ದಿ. ಏನ್ರಿ ಹೇಳ್ರಿ? ಶಾಂತ, ನೀನೇ ಇಲ್ಲ ಯಾರು ಇಲ್ಲರಾಗ ಬಾ ಅಂತ ಹೇಳಿದ್ದಿ. ಅದಕ್ಕೆ ಕೇಳಿದ್ದೆ ನಿನಗೆ ಫೋನ್ ಮಾಡಿ. ಇಲ್ಲ ಕೆಲ್ಸಕ್ಕೆ ಹೋಗ್ಯಾರ ಅಂತ ಅಂದೆಲ್ಲ, ಅದಕ್ಕೆ ಬಂದುಬಿಟ್ಟೆ ಗಾಡಿ ತೊಗೊಂಡು. ನೀ ನೋಡಿದ್ರೆ ಹಿಂಗೆ ಹೇಳತ್ತಿ. ನಡಿ ಮನೆಗೆ ಹೋಗಿ ಸ್ವಲ್ಪ ಒಗ್ಗರಣೆ ಬಜ್ಜಿ ಮಾಡಕತ್ತೆ ಅಂತ. ಎಷ್ಟು ಖುಷಿಯಿಂದ ಬಂದೀನಿ, ನೀ ನೋಡಿದ್ರೆ ಹಿಂಗೆ ಮಾತಾಡ್ತೀಯಲ್ಲ. ಅಯ್ಯ ಇವ ಏನು, ನಾನು ಹಂಗೆ ಸುಮ್ಮ ಸಂಘದ ರೊಕ್ಕ ಕಟ್ಕೊಂಡು ಹೊಕ್ಕನ ಬಿಡ್ತಾನ ಅಂತೇಳಿ ನಾನು ಇದು ಮಾಡಿ ಇವ ಮನೆಗೆ ಬರ್ತೀನಿ ಅಂತ ತಿಂತಾನಲ್ಲಪ್ಪ. ಅಯ್ಯೋ ದೇವ್ರೇ, ಏನು ಮಾಡ್ಬೇಕು? ಅಯ್ಯಯ್ಯ, ನಾನು ಆಶಿನಾರ ಕರ್ಕೊಂಬರ್ಲಿಲ್ಲ ನೋಡು, ಒಬ್ಬಿಕೆ ಬಂದೆ. ಯವ್ವ ಏನು ಮಾಡ್ಯವ? ಅಲ್ಲಿಂದ್ರಿ ಸ್ವಲ್ಪ ದೂರ ನಿಂದ್ರಿ. ಯಾರು ನೋಡಿದ್ರಂದ್ರೆ ತಪ್ಪು ತಿಳ್ಕೊಂತಾರ, ಸ್ವಲ್ಪ ದೂರ ನಿಂದ್ರಿ. ಯವ್ವ ಜೈ, ಇಲ್ಲಿ ನೋಡಿಲಿ ಸಂಘದ ಸರ್ ಶಾಂತಿ ಇಬ್ರು ಮಾತಾಡ್ಕೊತ ನಿಂತಾರಲ್ಲಿ. ಯವ್ವ ನಾನು ಅದಕ್ಕೆ ಅಂದೆ, ಈಕಿ ಓಡಕೋತ ನನ್ನ ಜೊತೆ ಮಾತಾಡ್ಲಾರ ಓಡ್ಕೊತ ಬಂದ್ಲಲ್ಲ, ಅದನ್ನ ನೋಡಿ ನಾನು ಏನೋ ಐತೆ ಅಂತ ನೀನು ಕರ್ಕೊಂಬಂದು ನೋಡು. ಅದು ಕರೆವ ಐತಿ ನೋಡಲೇ ಅಲ್ಲಿ. ಯವ್ವ ನಿಂದ್ರು ಮಾತಾಡ್ಸೇ ಬಿಡೋಣಂತ. ನಾ ಇಬ್ರು ಇಲ್ಲಿ ನಿಂತು ಕೇಳ್ಬೇಕಲೇ, ಉಚ್ಕೊಂಡಿದ್ದಂಗೆ ಇದೆಯಲ್ಲ. ಈಗ ಹೋಗಿ ಹೇಳಿದ್ರೆ ಸುಮ್ಮನೆ ನಿಂತಿದ್ದೆ ಅಂತ ಹೇಳ್ಬಿಡ್ತಾರ. ಅವ್ರು ಏನೇನು ಮಾತಾಡ್ತಾರ ನಿಂತು ಕೇಳೋಣಂತ. ಹಿಂದಾಗಡೆ ಅವ ಏನೇನು ಮಾತಾಡ್ತಾನೆ, ಈಕಿನ ಜೊತೆ ಈಕಿ ಏನೇನು ಮಾತಾಡ್ತಾರ ಅವನ ಜೊತೆ ಎಲ್ಲ ಕೇಳಿ ನಂದು ಸಂಘದ್ದು ಸ್ವಲ್ಪ ಒಂದೊಂದು ಸಾರ ಬಿಡ್ರಿ ಸರ್ ಅಂತೇಳಿ ಹೇಳೋಣಂತ. ಯಾಕಂದ್ರೆ ನಾ ಅವ್ರಿಬ್ರು ಮಾತಾಡೋದು ನೋಡಿರ್ತೀವಲ್ಲ, ಅದಕ್ಕೆ ಅವ ಅಂಜಿ ಬಿಟ್ಬಿಡ್ತಾನ. ನಿನ್ಗೇನು ಗೊತ್ತು, ಸುಮ್ಮನಿರಲೇ ಆಚಿ. ಇಟ್ಟು ತಲೆ ಓಡಾಕತ್ತಿಲ್ಲ ನಿಂದು, ನನ್ನಂತದ್ದು ತಲೆ ಓಡ್ತು. ಶಾಂತು, ಯಾಕೆ ನೀ ದೂರ ನಿಂದ್ರಂತಿ? ಇಲ್ಲಿ ಯಾರು ಬಾರ? ಯಾರು ಇಲ್ಲ. ಬಾ ಮನೆಗೆ ಹೋಗೋಣ ಬಾರ, ಜಲ್ದಿ ಚುರುಮನೆ ಸುಸ್ಲಾ ಬಜ್ಜಿ ಮಾಡಕತ್ತೆ ಅಂತ ತಿಂದು ಹಿಂದಗಡೆ ಮಾತಾಡ್ಕೊತ್ಕೊತ್ಬರೋಣಂತ. ಏನು? ಅಯ್ಯ ಹಂಗಲ್ರಿ ಸರ್, ಈಗ ನಾನು ಅಲ್ಲಿ ಬಂದು ನಿಂತೀನಿ ಅಂದ್ರೆ ಯಾರು ನೋಡಿದ್ರೆ ಅಂತ ತಿಳ್ಕೊಂತಾರ. ಮತ್ತೆ ನಮ್ಮ ಮನ್ಯಾಗ ನನ್ನ ಮಗ ಅದನ್ರಿ, ಮಕ್ಕೊಂಡೈತಿ ಮನ್ಯಾಗ, ಸಾಲಿಗೆ ಹೋಗಿಲ್ಲವ ಇವತ್ತ. ಮತ್ತು ಅವ ಏನಾರು ತಿಳ್ಕೊಂಡು ಅವರಪ್ಪನ ಮುಂದೆ ಹೇಳಿದಂದ್ರೆ ಏನು ಮಾಡ್ಬೇಕ್ರಿ? ಹೌದಿಲ್ರಿ ಸರ್? ಇವತ್ತೇನು ಬೇಡ. ಮತ್ತು ನಂದು ಸಂಘದ್ದು ಸ್ವಲ್ಪ
ಸ್ವಲ್ಪ ರೊಕ್ಕ ಬಿಡ್ತೀರೇನು ಹಾಂ ನನಗೆ ಈ ಮುಂದಿನ ತಿಂಗಳು ಕಟ್ಟಕ್ಕೆ ಆಗಂಗಿಲ್ಲ ರೀ ಸರ್ ಅದ್ರ ಸಂಬಂಧ ನೋಡ್ರಿ ಹಾಂ ನಿಮಗೇನು ಚುರ್ಮರಿ ಸುಸ್ಲ ಬಜ್ಜಿ ಅಷ್ಟಲ್ಲ ಎಲ್ಲ ಮಾಡ್ಕೊಡ್ತೀನಿ ಅಂತ ನೋಡ್ರಿ ಬಿಡ್ತೀರಿಲ್ಲ ನಂದು ರೊಕ್ಕನ ಹಾಂ ಬಾ 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 ನೋಡಲಿ ಜೈ ರೊಕ್ಕ ಬಿಡು ಅಂತ ಹೆಂಗೆ ಹೇಳಕತ್ತಾಳ ಅವನ್ನ ಹಿಂದೆ ಕರ್ಕೊಂಬಂದು ಭಾರಿ ಅದಾಳ ಶಾಂತಿಗೆ ಏನೂ ಗೊತ್ತಾಗಂಗಿಲ್ಲ ಅಂತ ಮಾಡಿದ್ ನೋಡು ಬಾ 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 ಹಾಂ ಹಿಂಗೆ ಮಾಡಕತ್ತಾಳ ನೀಕಿ ಹಾಕಲ್ಲ ಬಿಡ್ತೀನಿ ನಿನಕಿತ ಹೆಚ್ಚಿಂದ ಐತನ ನಿಜ ಹೇಳು ನೀ ನನ್ನ ಪ್ರೀತಿ ಮಾಡ್ತೀಯಾ ಹೈ ನೀವು ನನ್ನ ಕರೆವ ಪಿರುತಿ ಮಾಡಕತ್ತೀರಿ ಹಾಂ ಅಯ್ಯ ನೀವು ನೋಡಿದ್ರೆ ಅಷ್ಟು ದೊಡ್ಡ ಸರ್ ನಾವು ನೋಡಿದ್ರೆ ಹಳ್ಳ್ಯಾನವರು ನೀವು ನನ್ನ ಪಿರುತಿ ಮಾಡ್ತೀರಿ ಅಂತ ಗೊತ್ತೈತಿಲ್ಲ ನನಗೆ ಕರೆವ ನನ್ನ ರೊಕ್ಕ ಕಟ್ತೀರಿ ನನಗೆ ಭಾಳ ಖುಷಿ ಆಗುತ್ತೆ ನೀವು ಕರೆವ ಹೇಳ್ರಿ ನನ್ನ ಪಿರುತಿ ಮಾಡ್ತೀರಿ ನೀವು ಶಾಂತು ನಾನು ಯಾಕೆ ಸುಳ್ಳು ಹೇಳಿ ಕರೆಯ ಪ್ರೀತಿ ಮಾಡ್ತೀನಿ ಯಾಕಂದ್ರೆ ನೀನು ಅವಾಗ ಹೊಳೆ ಮಳೆ ಮಾತಾಡ್ಸೋದು ನಗೋದು ನಾನು ಮುಂದೆ ಕುಂದಿರ್ತಿದ್ದೀನಿ ರೊಕ್ಕ ಕಟ್ಟುವಾಗ ಅದನ್ನು ನೋಡಿ ನನಗೆ ಭಾಳ ಖುಷಿ ಆಗ್ತಿತ್ತು ಮೊದಲು ಭಾಳ ಸಿಟ್ಟು ಬರ್ತಿತ್ತು ಹಿಂದಗಡೆ ನೀ ಮಾಡು ಜಾಸ್ತಿ ನಗೋದು ಮಾತಾಡ್ಸೋದು ಮತ್ತು ನಾನು ಕೇರ್ ಮಾಡೋದು ಮಾಡಕತ್ತಿಲ್ಲ ಹಂಗಾಗಿ ಭಾಳ ಖುಷಿಯಾಗಿ ನಿನ್ನ ಮ್ಯಾಗ ಪ್ರೀತಿ ಹುಟ್ಟಿಬಿಡ್ತು ನಾನು ಹೆಂಡ್ತಿನೂ ನಿನ್ನಷ್ಟು ಕೇರ್ ಮಾಡಂಗಿಲ್ಲ ಗೊತ್ತನ ಚಾ ತಂದು ಕೊಡ್ತಿ ಹಾಲು ತಂದು ಕೊಡ್ತಿ ಎಲ್ಲ ತಂದು ಕೊಡ್ತಿ ಹಂಗಾಗಿ ಭಾಳ ಖುಷಿ ಆಗೈತಿ ಅದಕ್ಕೆ ನೀನು ನೋಡ್ಬೇಕಂತ ನಾನು ಓಡ್ಕೊತ ಬಂದೀನಿ ನಾನು ಗೊತ್ತನ ಗಾಡಿ ಪೆಟ್ರೋಲ್ ಇದ್ದಿದ್ದಿಲ್ಲ ತಳ್ಕೊತ ಬಂದೀನಿ ನಿನಗೇನು ಗೊತ್ತು ನಿನ್ನ ಮೇಲೆ ಪ್ರೀತಿ ಐತೆ ಅನ್ನೋದು ಈಗ ಕರ್ಕೊಂಡೋಗಿಲ್ಲ ಮನೆಗೆ ಯವ್ವಾಜಿ ನೋಡಲಿ ಇದಕ್ಕೇನು ಬಂದಿದ್ದೆ ಮಗಳಿಗೆ ಗೊತ್ತಾತಂದ್ರೆ ಏನು ನಿನಕ್ಕಿನ ಆಕಿನ ಗಂಡಗ ಅದು ಗೊತ್ತಾತಂದ್ರೆ ಯವ್ವ ಈಗೇನು ಬಂತಲೇ ಈ ವಯಸ್ಸಿನಾಗ ಪಿರುತಿ ಮಾಡೋದು ನಿಂದ್ರ ಹೋಲಿ ಉಳ್ಳುಡ್ಸಾರೆ ಹೊಡಿನಿಲ್ಲ ಇಬ್ರು ಕುಡಿ ಯವ್ವ ಶಾಂತಿಗೇನು ಬಂತ ಯವ್ವ ಹೋಗೋದು ಮುದಿಕೆ ಆದ್ಮೇಲೆ ಪಿರುತಿ ಮಾಡ್ತೀನಿ ಅಂತ ನಿಂತಾಳಲ್ಲ ಯವ್ವ ಊರನ್ನವ್ರಿಗೆ ಗೊತ್ತಾತಂದ್ರೆ ಈಕಿನ ಕಸ್ ಬರ್ಗಿ ತಗೊಂಡು ಚಪ್ಲಿ ತಗೊಂಡು ಹೊಡಿತಾರ ಯವ್ವ ಇದಕ್ಕೇನು ಬಂತ ಯವ್ವ ಶಾಂತು ಈಗ ನಾನು ನಿನ್ನ ಕೈ ಹಿಡ್ದೀನಿ ನೀ ಸುಮ್ಮನೆ ಅದಿ ನಾನು ನಿನ್ನ ಪಿರುತಿ ಮಾಡಕತ್ತೀನಲ್ಲ ಅದಕ್ಕೆ ನಂದು ಅಷ್ಟು ರೊಕ್ಕ ಕಟ್ಬೇಕಾ ಸಂಘದ್ದು ₹1 ಇದನ್ನ ಮಾಡಬಾರ್ದು ಹಿಂದಗಡೆ ಕಟ್ಟು ಶಾಂತ ಕಟ್ಟು ಅಂತೇಳಿ ಏನಾರ ನಿಮ್ಮ ಇನ್ನೊಬ್ಬ ಗಿಡ್ಡನೋ ಸರ್ ಬಂದಂದ್ರೆ ನೋಡು ಮತ್ತೆ ನಾನು ಕಟ್ಟಕ್ಕಾಗಂಗಿಲ್ಲ ಅಷ್ಟು ಕಟ್ಟಬೇಕು ಮತ್ತೆ ನನಗೆ ಮಾತು ಕೊಡ್ರಿ ಒಟ್ಟು ನಾನು ಕಟ್ತೀನಿ ಅಂತ ಹೇಳಿ ನೀನು ಅದ್ರ ಚಿಂತೆ ಮಾಡಕ್ಕೆ ಹೋಗಬೇಡ ಸಂಗದ್ದು ನಾನು ಅದೀನಲ್ಲ ಹುಟ್ಟು ಕಟ್ತೀನಿ ಈಗ ನೀನು ಹೆಂಗೆ ನಕ್ಕೊಂತ ನನ್ನ ಜೊತೆ ಅದಲ್ಲ ಹಂಗೆ ನೀ ಇರ್ಬೇಕಾ ಮತ್ತು ನೀನು ನನ್ನ ಗಂಡು ಹೊಡನ್ನ ಬೈನ ಅಂತ ಹೇಳಿ ನಾನು ದೂರ ಮಾಡಬಾರ್ದು ಏನು ನಾನು ಇಲ್ಲಿವರೆಗೆ ಒಂದು ಹೆಣ್ಣು ಮಕ್ಕಳು ಕಣ್ಣೆತ್ತಿ ನೋಡಿಲ್ಲ ಗೊತ್ತಾನ ಶಾಂತು ನಿನ್ನ ಸಂಘದ ರೊಕ್ಕ ಎಲ್ಲ ಮುಡಿಸಿ ಮತ್ತೆ ನಿನಗೆ ₹1,00,000 ಕೊಡಿಸ್ತೀನಿ ಏನು ಹುಟ್ಟು ಮುಟ್ಸಿ ಮತ್ತೆ ₹1,00,000 ತರಿಸ್ಕೊಡ್ತಾನಂತ ಯವ್ವಲೆ ಅದಕ್ಕಲ್ಲಿ ಏಕಿ ಹಾಲು ಚಾ ಬೋರ್ಮಿಟ್ರಿ ಎಲ್ಲ ತಗೊಂಬಂದು ಅವನಿಗೆ ಕೊಡ್ತಿದ್ಲು ನಮಗ ಗೊತ್ತಾಗಲಿಲ್ಲಲೇ ಆಸಿ ಗೊತ್ತಾಗಲಿಲ್ಲ ಈಕಿ ಮಾಡೋದು ಒಳಗಿಂದು ಯವ್ವ ಯವ್ವ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದ್ರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ಲೀಸ್ ಎಲ್ಲರೂ ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ನಮಸ್ಕಾರ ರೀ